ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ನಚ್ಚಿ ಬೇಕು ಅಂತಲೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಆಗ ನಚ್ಚಿನ ನೋಡಿಬಿಟ್ಟು ಅಜಿತ್ ಹೊಡೆಯೋಕೆ ಬಂದರೆ, ಬ್ರೋ ನಾನು ಇಷ್ಟೆಲ್ಲ ಬೇಕು ಅಂತಲೇ ಸುಮ್ಮನೆ ಹೇಳಿದ್ದು. ನಾನು ಯಾವತ್ತಾದರೂ ಅತ್ತಿಗೆ ಮೇಲೆ ಅನುಮಾನ ಪಡ್ತೀನ? ಅತ್ತಿಗೆ ಏನಂತ ನನಗೆ ಗೊತ್ತಿಲ್ವಾ? ಅಂಜು ಕೋಪ ಇದೆಯಲ್ವಾ, ಕೋಪ ನಿವಾರಿಸೋಕ್ಕೆ ಇಷ್ಟೆಲ್ಲ ಮಾಡಿದೆ ಅಷ್ಟೇ ಅಂತ ನಚ್ಚಿ ಹೇಳ್ತಾರೆ. ಆಗ ಅಜಿತ್ ಅಂತೂ ಬಾಚಿಯಲ್ಲಿ ನಚ್ಚಿನ ತಪ್ಕೊತಾರೆ. ನನಗೆ ಗೊತ್ತು ಕಣೋ ಒಬ್ಬರು ನಚ್ಚಿ, ನೀನೇನು ಅಂತ ನನಗೆ ಮೊದಲಿಂದನೂ ಚೆನ್ನಾಗಿ ಗೊತ್ತಿದೆ. ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆಯಾ? ಪರವಾಗಿಲ್ಲ ಕಣೋ, ನಿಜವಾಗ್ಲೂ ನಿನ್ನಂಥ ತಮ್ಮನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಣ್ಣ ತಮ್ಮ ಅಂತಂದರೆ ಈ ರೀತಿ ಇರಬೇಕು. ನಚ್ಚಿ ಎಷ್ಟು ಒಳ್ಳೆಯವನು, ಎಲ್ಲಿ ತಪ್ಪು ತಿಳ್ಕೊಂಡನೇನೋ ಅಂದ್ಕೊಂಡೆ. ನಚ್ಚಿ ನಿಜವಾಗ್ಲೂ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅಂದ್ಕೊಂಡೆ ಅಂತ ಭೂಮಿ ಹೇಳ್ತಾರೆ. ಅಯ್ಯೋ ಅತ್ತಿಗೆ, ನೀವು ದೇವ್ರ ಸಮಾನ, ನಿಮ್ಮ ಬಗ್ಗೆ ಹೋಗಿ ನಾನು ತಪ್ಪು ತಿಳ್ಕೊತೀನ? ಸಾಧ್ಯನೇ ಇಲ್ಲ. ನಾನು ಸತ್ರು ಕೂಡ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅತ್ತಿಗೆ ಅಂತ ಇಲ್ಲಿ ನಚ್ಚಿ ಹೇಳ್ತಾರೆ. ಆಗ ಭೂಮಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ರೂಮ್ನಲ್ಲಿ ಭೂಮಿ ಇಲ್ಲಿ ಶಾರದನ್ನ ಮಲಗಿಸ್ತಾ ಇರ್ತಾರೆ. ಆಗ ಭಾಗ್ಯಮ್ಮನು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಶಾರದಾ ಇಲ್ಲಿ ಹಾಲನ್ನು ಭೂಮಿಗೆ ಕೊಡಿಸ್ತಾರೆ. ಅದನ್ನು ನೋಡಿ ಭಾಗ್ಯಮ್ಮಗೆ ಒಂದು ಕಡೆ ಭೂಮಿನೇ ಶಾರದನ ಮಗಳು ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಭೂಮಿ ಎಲ್ಲಿ ನನ್ನನ್ನು ಬಿಟ್ಟು ದೂರ ಆಗ್ತಾಳೆ ಅನ್ನೋದು ಶಾರದಾಗೆ ಇಲ್ಲಿ ಭಾಗ್ಯಮ್ಮಗೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಆಗ ಈ ಕಡೆ ಶಾರದಾ ಇಲ್ಲಿ ಭೂಮಿನ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಾ ಲಾಲಿ ಹಾಡ್ತಾ ಇರ್ತಾರೆ. ಆಗ ಭಾಗ್ಯಮ್ಮ ಅಂತೂ, ಭೂಮಿ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ಕಣಮ್ಮ ಅಂತ ಹೇಳ್ತಾರೆ. ಆದರೂ ನಿಜವಾಗ್ಲೂ ಒಂದೊಂದು ಸರಿ ಅನಿಸುತ್ತೆ, ಶಾರದವರೇ ನಿನ್ನ ತಾಯಿ ಏನೋ ಅನಿಸುತ್ತೆ, ನೀನು ಎಲ್ಲಿ ನನ್ನಿಂದ ದೂರ ಆಗ್ತೀನೋ ಅಂತ ನಂಗೆ ತುಂಬ ಭಯ ಆಗ್ತಾಯಿದೆ ಭೂಮಿ ಅಂತ ಭಾಗ್ಯಮ್ಮ ಹೇಳ್ತಾರೆ. ಅಯ್ಯೋ ಭಾಗ್ಯಮ್ಮ, ಏನು ಮಾತಾಡ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಈ ಭೂಮಿ ನಿಮ್ಮಿಂದ ದೂರ ಆಗಲ್ಲ. ಹೆತ್ತು ತಾಯಿ ಬಂದರೂ ಅಷ್ಟೇ, ನೀವಂತೂ ನನಗೆ ಯಾವಾಗಲೂ ತಾಯಿನೇ ಅಂತ ಭೂಮಿ ಹೇಳ್ತಾರೆ. ಸರಿ ಭಾಗ್ಯಮ್ಮ ಮಲ್ಕೊಳ್ಳಿ ಅಂತ ಹೇಳಿ ಭೂಮಿ ಈ ಕಡೆ ರೂಮ್ಗೆ ಬರ್ತಾರೆ. ಆಗ ಅಜಿತ್ ಅವರು, ಭೂಮಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಏನು ಸಾಹೇಬ್ರೆ ಅದು ಅಂತ ಭೂಮಿ ಕೇಳಿದಾಗ, ನೋಡು ನೀನು ಚಿಕ್ಕವಳಿದ್ದಾಗ ಅದು ನಿಂದೇನಾದರೂ ಫೋಟೋ ಅಂತ ಹೇಳಕ್ಕೆ ಹೋಗ್ತಾರೆ. ಸಾಹೇಬ್ರೆ ಆ ವಿಷಯನ ಮತ್ತೆ ಹೇಳಬೇಡಿ ಸಾಹೇಬ್ರೆ, ಅದನ್ನು ಅಲ್ಲಿಗೆ ಬಿಟ್ಬಿಡಿ ಸಾಹೇಬ್ರೆ, ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿನ ಹುಡ್ಕೋಕೆ ಹೋಗಬೇಡಿ. ನನಗಿಷ್ಟ ಇಲ್ಲ ಸಾಹೇಬ್ರೆ ನಿಜ ಹೇಳ, ನನ್ನ ತಂದೆ ತಾಯಿಗೆ ನಾನು ಬೇಡವಾಗಿದ್ದವಳು ಅಂದಮೇಲೆ ನಾನು ಯಾಕೆ ಅವರನ್ನು ಹುಡುಕ್ಲಿ? ನನಗೆ ಎಲ್ಲ ಖುಷಿ ಇಲ್ಲೇ ಸಿಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಹುಡ್ಕೋ ಅವಕಾಶನೂ ಬೇಡ, ಜವಾಬ್ದಾರಿನೂ ನೀವು ತಗೊಳ್ಳೋದು ಬೇಕಾಗಿಲ್ಲ ಅಂತ ಭೂಮಿ ಹೇಳ್ತಾರೆ. ಹಾಗಲ್ಲ ಭೂಮಿ ಅಂತ ಅಜಿತ್ ಹೇಳಕ್ಕೆ ಹೋಗ್ತಾರೆ. ಇನ್ನೇನು ಸಾಹೇಬ್ರೆ, ಅವರಿಗೇನಾದರೂ ನನ್ನ ಮೇಲೆ ಹುಡುಕಬೇಕು ಅಂತಿದ್ರೆ ಇಷ್ಟೊತ್ತಿ ನನ್ನನ್ನು ಹುಡ್ಕೊಂಡು ಬರ್ತಾಯಿದ್ರು. ಅವರಿಗೆ ನಾನು ಬೇಡವಾಗಿದ್ದೀನಿ, ಇನ್ನು ನನಗೆ ಯಾಕೆ ಅವ್ರು ಬೇಕು? ಯಾವುದೇ ಕಾರಣಕ್ಕೂ ನೀವು ಈ ಕೆಲಸನ ಮಾಡೋದು ಬೇಕಾಗಿಲ್ಲ ಅಂತ ಭೂಮಿ ಹೇಳ್ತೀನಿ. ಅದನ್ನೆಲ್ಲ ಬೇಡ, ಇದೆಲ್ಲ ನೀನು ಮುಖ್ಯವಾಗಿದ್ದು ಭೂಮಿ, ಒಂದಲ್ಲ ಒಂದು ದಿನಕ್ಕೆ ನಿನ್ನ ತಂದೆ ತಾಯಿ ಸಿಗಲೇಬೇಕಲ್ವಾ ಅಂತ ಅಜಿತ್ ಹೇಳ್ತಾರೆ. ಆಗ ಹಾಗಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಕುತ್ತಿಗೆ ಅಂತ ಹೇಳ್ತಾ ಇರ್ತಾರೆ. ಏನಾಯಿತು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ನಾನು ಹೇಳ್ದೆ ತಾನೇ ಆವಾಗಿಂದ ಕುತ್ತಿಗೆನ ಆ ಥರ ತಿರ್ಸ್ಬಾರ್ದು ಅಂತ, ನೋಡಿ ಇವಾಗ ಇರಿ ಒಂದು ನಿಮಿಷ ಅಂತ ಹೇಳಿ ಮಸಾಜ್ ಮಾಡ್ತೀನಿ ಅಂತ ಭೂಮಿ ಹೇಳ್ತಾರೆ. ಏನೂ ಬೇಕಾಗಿಲ್ಲ ಅಂತ ಅಜಿತ್ ಹೇಳಿದಾಗ, ಒಂದು ನಿಮಿಷ ಇರಿ ಸಾಹೇಬ್ರೆ ಅಂತ ಹೇಳಿ ಅಜಿತ್ ಕುತ್ತಿಗೆನ ಹಿಡ್ಕೊಂಡು ಮಸಾಜ್ ಮಾಡ್ತಾ ಇರ್ತಾರೆ ಭೂಮಿ. ಆಗ ಭೂಮಿ ಕೈ ಜಾರಿ ಇಲ್ಲಿ ಅಜಿತ್ ಮೇಲೆ ಬೀಳ್ತಾರೆ. ಆಗ ಅಜಿತ್ ಭೂಮಿನೇ ನೋಡ್ತಾ ಇದ್ರೆ ಭೂಮಿ ಅಜಿತನ್ನೇ ನೋಡ್ತಾ ಇರ್ತಾರೆ. ಇಬ್ಬರು ಕೂಡ ಅದೇ ಸಮಯಕ್ಕೆ ಒಂದು ರೊಮ್ಯಾಂಟಿಕ್ ಸಾಂಗಿಗೆ ಹೋಗಿರ್ತಾರೆ. ಇಬ್ಬರು ಕೂಡ ಕನಸು ನೋಡ್ತಾನೇ ಇರ್ತಾರೆ. ಆಗ ಸಡನ್ನಾಗಿ ಭೂಮಿ ಎದ್ದೇಳ್ತಾರೆ. ಸಾಹೇಬ್ರೆ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಪರವಾಗಿಲ್ಲ ಅಂತ ಅಜಿತ್ ಒಂಥರ ನಾಚ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಭೂಮಿ, ಏನೇ ಆಗಲಿ ನೀನು ಏನೇ ಹೇಳಿದ್ರು ಅಷ್ಟೇ, ನಿನ್ನ ತಂದೆ ತಾಯಿನ ಹುಡುಕೋ ಜವಾಬ್ದಾರಿ ನಂದು, ನೋಡ್ತಾ ಇರುವಂಥ ಅಜಿತ್ ಇಲ್ಲಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಅದೇ ರೀತಿ ಈ ಕಡೆ ದೇವಯಾನಿ ಅಂತೂ, ಏನು ಅಂಜು ಇದು, ಅಲ್ಲ ಆ ಭೂಮಿನ ಹೇಗಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂದ್ಕೊಂಡ್ರೆ ಎಲ್ಲ ಹಾಳಾಗೋಯ್ತಲ್ಲ, ಅಲ್ಲ ಅಷ್ಟಕ್ಕೂ ಏನು ಅಂದ್ಕೊಂಡಿದ್ದಾರೆ, ನಾವು ಏನೇ ಮಾಡೋಕ್ಕೋದ್ರೂ ನಮಗೆ ವಿರುದ್ಧವಾಗಿರುತ್ತಲ್ಲ ಅಂತ ಇಲ್ಲಿ ದೇವಯಾನಿ ಹೇಳ್ತಾರೆ. ಮಾಮ್ ನೀವೇನು ಯೋಚನೆ ಮಾಡಬೇಡಿ ಮಾಮ್, ನಚ್ಚಿ ತಲೆ ಕೆಡಿಸಿದ್ರೆ ಖಂಡಿತವಾಗ್ಲೂ ನನ್ನ ಕಡೆನೇ ಬರ್ತಾನೆ. ಆ ಭೂಮಿನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾನಲ್ವಾ, ಅದನ್ನು ಆದಷ್ಟು ಬೇಗ ಇಳಿಸ್ತೀನಿ ಮಾಮ್, ಇಲ್ಲ ಅಂದರೆ ನೋಡ್ತಾ ಇರಿ, ನಾನು ನಿಮ್ಮ ಮಗಳೇ ಅಲ್ಲ ಅಂತ ಇಲ್ಲಿ ಭೂಮಿ ಹೇಳ್ತಾ ಇರ್ತಾರೆ. ನನಗೆ ಗೊತ್ತು ಅಂಜು ಹೇಳ್ತಾ ಇರ್ತಾರೆ. ಆಗ ದೇವಯಾನಿ, ನನಗೆ ಗೊತ್ತು ಅಂಜು ಪುಟ್ಟ, ನೀನು ಅಂತ, ನಾನು ಆ ರೀತಿ ಇದ್ಮೇಲೆ ನೀನು ಇರ್ತಿರೋಕ್ಕಾಗುತ್ತಾ ಅಂತ ಇಲ್ಲಿ ದೇವಯಾನಿ ಖುಷಿ ಪಡ್ತಾ ಇರ್ತಾರೆ.
ಈ ಕಡೆ ಇಲ್ಲಿ ಸಂಗೀತ ಅಂತೂ ಏನಿದು ಅಂಜು ಯಾಕೆ ಹಿಂಗೆ ಥರ ಮಾಡ್ತಾ ಇದ್ದಾಳೆ, ಅಲ್ಲ ಮದುವೆ ಆಗಿ ಇಷ್ಟು ದಿನ ಆದರೂ ಈ ಥರ ಮಾಡಿಲ್ಲ, ಆದರೆ ಈಗ ಭೂಮಿ ಮೇಲೆ ವಿರುದ್ಧವಾಗಿ ನಿಂತಿದ್ದಾಳಲ್ಲ, ಇವಳು ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಂಗೆ ತುಂಬ ಭಯ ಆಗ್ತಾಯಿದೆ. ಎಲ್ಲಿ ಇವರಿಬ್ಬರು ಸಂಬಂಧ ಏನಾಗುತ್ತೋ ಅಂತ ಇಲ್ಲಿ ಸಂಗೀತ ಟೆನ್ಷನಲ್ಲಿರುವಾಗ ಇಲ್ಲಿ ಅಜಿತ್ ತಂದೆ ಬಂದುಬಿಟ್ಟು, ಏನಾಯಿತು ಸಂಗೀತ, ಯಾವುದೇ ಕಾರಣಕ್ಕೂ ನೀನು ಟೆನ್ಷನ್ ತೊಗೋಬಾರ್ದು ಅಂತ ಹೇಳಿದರೆ ಮತ್ತೆ ಯಾಕೆ ಈ ರೀತಿ ಟೆನ್ಷನ್ ತೊಗೊತಾ ಇದೆಯಾ ಅಂತ ಹೇಳ್ತಾರೆ. ಅಲ್ಲ ರೀ, ಅಂಜು ಮಾಡಿದ್ದು ನೋಡಿದ್ರ, ಅಂಜು ಮಾಡ್ತಾ ಇರೋದು ನೋಡ್ತಾ ಇದ್ರೆ ನಂಗೆ ತುಂಬ ಭಯ ಆಗ್ತಾ ಇದೆ ರೀ, ಎಲ್ಲಿ ನಮ್ಮ ಮನೆ ಸಂಬಂಧ ಮುರಿದು ಬೀಳುತ್ತೋ ಅವರಿಬ್ರದ್ದು ಅಂತ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ಸಂಗೀತ ಹೇಳ್ತಾರೆ. ಅಯ್ಯೋ ಹುಚ್ಚು ಹುಡುಗಿ, ಏನೂ ಆಗಲ್ಲ ನೋಡು, ಎಲ್ಲ ಸರಿ ಹೋಗುತ್ತೆ, ಮದುವೆ ಆಗಿರೋ ಫಸ್ಟ್ರಲ್ಲಿ ಎಲ್ಲರೂ ಹಾಗೆ ಇರ್ತಾರೆ, ಆಮೇಲೆ ಸರಿ ಹೋಗ್ತಾರೆ ಬಿಡು ಅಂತ ಹೇಳ್ತಾರೆ. ಆದರೆ ಅಂಜು ಮತ್ತು ದೇವಯಾನಿ ಇದನ್ನೆಲ್ಲ ಸೇರಿಕೊಂಡೇ ಮಾಡಿರ್ತಾರೆ. ಈ ಕಡೆ ಶಾರದಾ ಭೂಮಿನ ತನ್ನ ಸ್ವಂತ ಮಗಳು ಅಂತ ಗೊತ್ತಿರುತ್ತೆ. ಭಾಗ್ಯ ಮಗು ಕೂಡ ಇಲ್ಲಿ ಶಾರದಾ ಭೂಮಿನ ಹೇಗೆ ಇದು ಮಾಡ್ತಾ ಇರ್ತಾರೆ, ಹಾಗೆ ಭೂಮಿಗೆ ಏನು ಇಷ್ಟ ಶಾರದಗೂ ಕೂಡ ಅದೇ ಇಷ್ಟ ಆಗಿರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ಭಾಗ್ಯಮ್ಮಗೆ ಭೂಮಿನೇ ಶಾರದವ್ರ ಮಗಳಾಗಿರ್ಬೋದಾ, ನನಗೆ ಯಾಕೋ ಅದೇ ರೀತಿ ಅನ್ನಿಸ್ತಾ ಇದೆಯಲ್ಲ ಅಂತ ಇಲ್ಲಿ ಭಾಗ್ಯಮ್ಮ ತನ್ನ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಆದರೆ ಅಜಿತ್ಗೆ ಈ ಕಡೆ ಒಂದು ಫೋಟೋ ಸಿಕ್ಕೇ ಬಿಡುತ್ತೆ. ಭೂಮಿ ಚಿಕ್ಕವಳಿರುವಾಗ ಸ್ಕೂಲಿನ ಫೋಟೋ ಸಿಗುತ್ತೆ. ಆಗ ಆ ಫೋಟೋನ ತೊಗೊಂಡು ಭೂಮಿ ಈಗ ಇರೋ ಫೋಟೋನ ತೊಗೊಂಡು, ಅಂದರೆ ದೊಡ್ಡವರಾದ್ಮೇಲೆ ಯಾವ ರೀತಿ ಇರ್ತಾರೆ ಅನ್ನೋದು ಆ ಚಿಕ್ಕ ಫೋಟೋನ ತೊಗೊಂಡು ಟ್ಯಾಗ್ ಮಾಡ್ತಾರೆ. ಆಗ ಅದರಲ್ಲಿ ಬಂದಿರೋದೇ ಭೂಮಿ ನಿಜವಾದ ಫೋಟೋ. ಅದನ್ನು ನೋಡಿ ಅಜಿತ್ ಅಂತೂ ಬೆಚ್ಚಿ ಬಿಡ್ತಾರೆ. ಅಂದರೆ ಭೂಮಿನೇ ಮನಸ್ವಿನಿ ಆನೆನ, ನಂಗೆ ನಂಬೋಕ್ಕೆ ಆಗ್ತಾ ಇಲ್ಲ. ಇಷ್ಟು ದಿನ ಭೂಮಿ ಯಾರು ಅಂದ್ಕೊಂಡಿದ್ದೀನಿ, ಆದರೆ ಭೂಮಿನೇ ಮನಸ್ವಿನಿ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಅಂದರೆ ಇದನ್ನು ತೋರಿಸಿದ್ರೆ ನಂಬ್ತಾರ ಮನೆಯವರು, ಯಾರೂ ನಂಬಲ್ಲ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಆದಮೇಲೆ DNA ಟೆಸ್ಟು ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಜಿತ್ ಕೂಡ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾರೆ. ಶ್ರವಣ್ ಬಾಯ್ದು ಹಾಗೆ ಶಾರದಾ ಮತ್ತು ಭೂಮಿದು ಮಾಡಿದರೆ ಖಂಡಿತವಾಗ್ಲೂ ಭೂಮಿನೇ ಶ್ರವಣ್ ಮಾವನ ಮಗಳು ಅನ್ನೋದು ಸತ್ಯ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ, ಭೂಮಿ ನಿಜವಾಗ್ಲೂ ಮನಸ್ವಿನಿ. ನಾನು ಯಾವಾಗಿಂದ ಇದು ಅನ್ನಿಸ್ತಾನೆ ಇದೆ, ಆದರೆ ಮನೆಯವ್ರು ಯಾರೂ ನಂಬಲ್ಲ, ಅವ್ರು ನಂಬಬೇಕು ಅಂದರೆ ನಾನು ಈ ರೀತಿ ನಿರ್ಧಾರ ಮಾಡಲೇಬೇಕು ಅಂತ ಅಜಿತ್ ತನ್ನ ಮನಸ್ಸಲ್ಲೇ ಅಂದ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಭಾಗ್ಯಮ್ಮನಿಗೂ ಕೂಡ ಈಗಾಗಲೇ ಶಾರದಾ ಮಗಳು ಭೂಮಿ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಆದರೆ ಭೂಮಿ ತನ್ನಿಂದ ಎಲ್ಲಿ ದೂರ ಆಗ್ತಾಳೋ ಅನ್ನೋದು ಭಾಗ್ಯಮ್ಮಗೂ ಕೂಡ ಭಯ ಇರುತ್ತೆ. ಕೊನೆಗೂ ಅಜಿತ್ ಅಂತೂ ಭೂಮಿ ಮನಸ್ವಿನಿ ಅನ್ನೋದು ಕಂಡುಹಿಡ್ತಾಯಿತ್ತು. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿ.